ಮಿದ್ದಿದ್ದಾದ್ಮೇಲೆ ಅಲ್ಲ ಬ್ಲಾಕ್ ಫ್ರೈ ಮಾಡಿ ಅಂಡ್ ಆಲ್ಸೋ ಇದು ಸ್ನಾಕ್ಸ್ ತರನು ಚೆನ್ನಾಗಿರುತ್ತಲ್ಲ. ತಗೋ ಗ್ರೀನ್ ಟೀ, ಗ್ರೀನ್ ಟೀ ಅಂತೀನಿ, ಬ್ಲ್ಯಾಕ್ ಕಾಫಿ. ಎಸ್ ಕುಡಿ ತಗೋ. ಗ್ರೀನ್ ಟೀನ ಇದು? ಅಲ್ಲ, ಬ್ಲ್ಯಾಕ್ ಕಾಫಿ. ಹೆಂಗೆ ಫಸ್ಟ್ ಟೈಮಾ ಕುಡ್ದಿರ? ನಾಚ್ಕೊಳಕ್ ನಾನೇನಿಲ್ಲ, ನುಡ್ಗಿನ್ ತೋರಿಸ್ತಾ ಇದ್ದೀನ. ಕುಡಿ, ಬಿಸ್ ಬಿಸ್ ಇದ್ದ. ಇವ್ನಿಂಗ್ ಎಲ್ಲ ಕೆಲಸ ಮುಗೀತು. ಸೊ ಅದಕ್ಕೆ ಆರೆಂಜ್ ಕಾಳು ನೆನಾಕಿದ್ದೆ. ಸೊ ಅದನ್ನ ನಾಳೆ ಇಸ್ಕಿಂಬಳೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಅದನ್ನ ಇಸ್ತಾ ಇದ್ದೀನಿ. ಇವತ್ತು ಡಿನ್ನರ್ಗೆ ಒಂದು ಪ್ರೋಟೀನ್ ಮಾಡ್ಕೊಡೋಣ ಅಂತ. ಏನಿಲ್ಲ, ನಿನ್ನಲ್ಲ, ನಾನು ಇಲ್ಲಿ ಮಾತಾಡ್ತಿದ್ದೆ, ನಮ್ಮ ಯಜಮಾನ್ರು. ಓಕೆ, ಇವತ್ತು ಚಪಾತಿ ಅಂಡ್ ಸೋಯಾಬೀನ್ ಯೂಸ್ ಮಾಡ್ಕೊಂಡು ಒಂದು ಗ್ರೇವಿ ತರ ಮಾಡೋಣ ಅಂತ. ಇದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ನೋಡೋಣ ಹೇಗೆ ಬರುತ್ತೆ ಅಂತ. ಇದು ಬೂಸ್ಟ್ ಬಾಟಲ್, ಆದ್ರೆ ಬೂಸ್ಟ್ ಅಲ್ಲ, ಇದ್ರೊಳಗಡೆ ಸೋಯಾಬೀನ್ ಹಾಕೊಂಡಿದ್ದೀನಿ. ವೆಜಿಟೇರಿಯನ್ಸಿಗೆ ಇದು ಸೋಯಾಬೀನ್ ಇವೆಲ್ಲ ತಿನ್ನೋದ್ರಿಂದ ತುಂಬಾನೇ ಪ್ರೋಟೀನ್ ಸಿಗುತ್ತೆ. ಇಟ್ಸ್ ಲೈಕ್ ಚಿಕನ್ ತಿನ್ನೋಷ್ಟೇನೆ ಪ್ರೋಟೀನು. ನಾನು ಈ ತರ ಬಾತ್ ಟೈಪ್ ಏನಾದ್ರೂ ಕುಕ್ ಮಾಡಿದ್ರೆ ನಾನು ಆಲ್ಮೋಸ್ಟ್ ಸೋಯಾಬೀನ್ ಯೂಸ್ ಮಾಡ್ತೀನಿ. ನೋಡಿ, ಇಷ್ಟು ಹಾಕೊಂಡಿದ್ದೀನಿ. ಇವಾಗ ಇದನ್ನ ವಾಶ್ ಮಾಡ್ಕೊತಾ ಇದ್ದೀನಿ. ಒಂದು 20 to 15 ಮಿನಿಟ್ಸ್ 15 to 20 ಮಿನಿಟ್ಸ್ ಹಾಕ್ಬೋದು ಟಮ್ಮಿರಲ್ಲಿ. ಸೊ ನಾನು ಇಮಿಡಿಯೇಟ್ ಆಗಿ ಮಾಡೋದ್ರಿಂದ ಹಾಟ್ ವಾಟರ್ ಅಲ್ಲಿ ನಾನು ಇದು ಹಾಕ್ತಾ ಇದ್ದೀನಿ, ಬೇಗ ಇದು ನಿಂತ್ಕೊಂಡ್ಬಿಡುತ್ತೆ. ಸೊ ಅಷ್ಟರೊಳಗಡೆ ಚಪಾತಿ ಇಟ್ಟಿದ್ದೇನಾ, ಇದು ಚಪಾತಿ ಫ್ಲೋರ್ ತಗೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಸಾಲ್ಟ್, ಚಪಾತಿ ಹಿಟ್ಟು ಮಿದ್ದಿದಾಯ್ತು. ಚಪಾತಿ ಹಿಟ್ಟು ಮಿದ್ದಿದ್ದಾದ್ಮೇಲೆ ಮಿದ್ದಿದ ತಕ್ಷಣ ಚಪಾತಿ ಮಾಡಿದ್ರೆ ತುಂಬಾ ರಫ್ ಅಂಡ್ ಟಫ್ ಆಗಿ ಬರುತ್ತೆ. ಸೊ ನಾನು ಬೇಗ ಅಡುಗೆ ಮಾಡೋದ್ರಿಂದ ನಾನು ಇವಾಗ ಚಪಾತಿ ಹಿಟ್ಟನ್ನ ಹಾಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಇದ್ದೀನಿ. ಸೊ ಗ್ರೇವಿ ಮಾಡ್ಕೊಳ್ಳೋ ಅಷ್ಟಕ್ಕೆ ಒಂದ್ ಸ್ವಲ್ಪ ಚಪಾತಿ ಹಿಟ್ಟು ಒಂದ್ ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ. ಸೊ ಅಷ್ಟರೊಳಗಡೆ ನಾವು ಗ್ರೇವಿ ಮಾಡ್ಕೊಳ್ಳೋಣ. ಸೊ ನೋಡಿ, ಅವಾಗ್ಲೇ ಹಾಕಿದ್ದು ಹಾಟ್ ವಾಟರ್ ಆಲ್ರೆಡಿ ನೋಡಿ ಎಷ್ಟು ಮೆತ್ತಗಾಗಿದೆ.
ನಾನು ಗ್ರೈಂಡ್ ಮಾಡ್ಕೊಳೋದಕ್ಕೆ ಪುದೀನ, ಕೊತ್ತಂಬರಿ, ಆನಿಯನ್ ಆ್ಯಂಡ್ ಚಕ್ಕೆ, ಲವಂಗ ಒಂದೇ ಹಾಕ್ಕೊಂಡಿರೋದು, ಆ್ಯಂಡ್ ಏಲಕ್ಕಿ, ಸ್ವಲ್ಪ ವಾಟರ್ ಅಷ್ಟೇ, ಆ್ಯಂಡ್ ಚಿಲ್ಲಿ ಎರಡೆರಡು ತೊಗೊಂಡಿದ್ದೀನಿ. ಇಷ್ಟೇ ಸಾಕು, ಜಾಸ್ತಿ ಏನು ಬೇಡ. ಸೊ ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಗೀ ಹಾಕ್ಕೊಂಡಿದ್ದೀನಿ. ನಾನು ಇವತ್ತು ಯಾವುದೇ ರೀತಿ ಆಯಿಲ್ ಯೂಸ್ ಮಾಡ್ತಾ ಇಲ್ಲ. ಸೊ 1 ಟೇಬಲ್ ಸ್ಪೂನ್ ಗೀ ಹಾಕ್ಕೊಂಡು ಅದು ಕಾದಾದ್ಮೇಲೆ ಸ್ಟಾರ್ಟ್ ಮಾಡಬೇಕು. ಸೊ ತುಪ್ಪ ಕಾದಿದೆ. ನಾವೇನು ರುಬ್ಕೊಂಡಿರ್ತೀವೋ ಅದನ್ನು ಹಾಕಬೇಕು. ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ನಮ್ಮ ಮನೆಯವರು ವರ್ಕೌಟ್ ಮಾಡ್ತಾ ಇದ್ದಾರೆ. ಬ್ಯಾಕ್ಗ್ರೌಂಡ್ ಏನಾದರೂ ಸೌಂಡ್ ಇದ್ದರೆ ಡೋಂಟ್ ಮಿಸ್ಟೇಕ್. ಆ್ಯಂಡ್ ಸಾಲ್ಟ್ ಕೂಡ ನಾವು ಕಮ್ಮಿನೇ ಯೂಸ್ ಮಾಡೋದು. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ನಾನು ಸೋಯಾ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಫೈನಲಿ ಆಗಿದೆ ಇದು ನೋಡಿ, ಈ ಥರ ಬಂದಿದೆ. ಸೊ ಇದು ಸೋಯಾಬೀನ್ ಮಾಡಿರೋದು. ಅಮೇಜಿಂಗ್, ಲೈಟ್ ಆಗಿದೆ, ಸೂಪರ್ ಆಗಿದೆ. ಜಾಸ್ತಿ ಇದನ್ನ ಜಿಮ್ ಮಾಡ್ತಾರಲ್ಲ ಅವ್ರು ತುಂಬಾನೇ ತಿಂತಾರೆ. ಇದು ಅದು ಪ್ಯೂರ್ ವೆಜಿಟೇರಿಯನ್ಸ್, ಜಾಸ್ತಿ ಸೋಯಾ ಯೂಸ್ ಮಾಡ್ತಾರೆ. ಸೂಪರ್ ಆಗಿ ಬಂದಿದೆ. ಸೊ ಇವಾಗ ನಾನು ಹಂಚು ಬಿಸಿಗೆ ಇಟ್ಟಿದ್ದೀನಿ. ಇವಾಗ ಚಪಾತಿ ಮಾಡ್ಕೋಬೇಕು. ಇನ್ನೊಂದೇನ್ ಗೊತ್ತಾ, ಚಪಾತಿ ಮಾಡ್ಬೇಕಾದ್ರೆ ನಾವು ಸ್ವಲ್ಪ ಈ ತರ ರೋಲ್ ಮಾಡ್ಕೊಂಡು ಈ ತರ ಜಸ್ಟ್ ಇಷ್ಟೆಷ್ಟು ಹೊಸ್ಕೊಂಡು ಸೆಂಟ್ರಿಗೆ ಹಿಟ್ಟು ಹಾಕೊಂಡು ಫೋಲ್ಡ್ ಮಾಡಬೇಕು, ಮತ್ತೆ ಇನ್ನೊಂದು ಫೋಲ್ಡ್ ಮಾಡಬೇಕು. ತರ ಮಾಡಿ ನಾವು ಹೊಸ್ಕೊಳೋದ್ರಿಂದ ಚಪಾತಿ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ. ಅದು ಸೆಂಟ್ರಿಗೆ ಹಿಟ್ಟು ಬದಲು ಆಯಿಲ್ ಕೂಡ ಯೂಸ್ ಮಾಡ್ತಾರೆ. ನಾನು ಇವತ್ತು ಆಯಿಲ್ ಯೂಸ್ ಮಾಡ್ತಾ ಇಲ್ಲ, ಆದ್ರಿಂದ ನಾನು ಹಿಟ್ಟು ಹಾಕೊಂಡೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಚಪಾತಿ ಆಗಿದೆ. ನಾನು ಫಸ್ಟ್ನೇ ಚಪಾತಿ ಯಾವತ್ತು ನಾನು ತುಪ್ಪ ಹಾಕೊಂಡು ಅಲ್ಲಿ ಈ ತರ ಸ್ಪ್ರೆಡ್ ಮಾಡ್ಬಿಟ್ಟು ರೋಲ್ ಮಾಡ್ಕೊಂಡು ತಿಂತೀನಿ. ಅದು ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಆ ತರ ಮಾಡಿ ಕೊಡೋರು. ಸಖತ್ತಾಗಿರುತ್ತೆ ಈ ತರ ರೋಲ್ ಮಾಡಿ. ಫಸ್ಟ್ನೇ ಚಪಾತಿ ಯೂಶುವಲಿ ಚೆನ್ನಾಗಿ ಬರೋದಿಲ್ಲ, ಅದಕ್ಕೋಸ್ಕರ ನಾನು ಈ ತರ ತುಪ್ಪ ಹಾಕೊಂಡು ತಿನ್ಬಿಡ್ತೀನಿ. ಬೇಕಾವೇ ಬೇಕಾ? ಚಪಾತಿ ಆಯ್ತು. ಎಸ್, ಚಪಾತಿ ನೋಡಿ ಸಾಫ್ಟ್ ಆಗಿ ಬಂದಿದೆ. ಆಯಿಲ್ ಹಾಕಿದ್ರೆ ಮಾತ್ರ ಸಾಫ್ಟ್ ಆಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನನಗೆ ಇವಾಗ ವಿತೌಟ್ ಆಯಿಲ್ ಇಲ್ದೇನೆ ನಾನು ಚಪಾತಿ ಮಾಡ್ಕೊಂಡು ತಿನ್ನೋದಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಅಂಡ್ ಆಲ್ಸೋ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇಟ್ಸ್ ಲೈಕ್ ಅದೇನು ಜೋಳದ ರೊಟ್ಟಿ ತಿನ್ನೋ ಫೀಲ್ ಬರುತ್ತೆ. ಅಷ್ಟು ಸಾಫ್ಟ್ ಆಗಿದೆ ನೋಡಿ ಅಷ್ಟು ಸಾಫ್ಟ್ ಇದೆ. ಸೊ ನೀವು ಅಷ್ಟೇ ಚಪಾತಿಗೆ ಆದಷ್ಟು ಆಯಿಲ್ ಕಮ್ಮಿ ಮಾಡಿಕೊಂಡು ಹಾಗೇನೆ ಡ್ರೈ ಚಪಾತಿ ಮಾಡಿಕೊಂಡು ತಿನ್ನಿ. ತುಂಬಾ ಟೇಸ್ಟಿಯಾಗೂ ಇರುತ್ತೆ ಆ್ಯಂಡ್ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಸೊ ಇವತ್ತಿನ ಡಿನ್ನರ್ ರೆಡಿಯಾಗಿದೆ. ಮಧ್ಯಾಹ್ನ ದಾಲ್ ಮಾಡಿದ್ದೆ, ಸೊ ಅದೊಂದು ಸ್ವಲ್ಪ ಇತ್ತು. ಹಾಗೆಯೇ ಇದು ಗ್ರೇವಿ ಟೈಪ್ ಮಾಡಿದ್ದೆ. ಅದು ನೋಡಿದ್ರೆ ಗ್ರೇವಿ ಎಲ್ಲ ಹೀರ್ಕೊಂಡು ಈ ಥರ ಫ್ರೈ ಥರ ಆಗೋಗ್ಬಿಟ್ಟಿದೆ. ಬಟ್ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಹಾಗೆ ಚಪಾತಿ. ಸೊ ನೋಡೋಣ ನಮ್ಮ ಹಸ್ಬೆಂಡ್ ಏನಂತಾರೆ ಅಂತ.
ಡಿನ್ನರ್ ರೆಡಿ. ಟೇಸ್ಟ್ ಟೇಸ್ಟ್ ಟೇಸ್ಟ್. ಏನೇ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಫಸ್ಟ್ ಟೇಸ್ಟ್ ಮಾಡೋದು ನಮ್ಮ ಹಸ್ಬೆಂಡ್. Smells good. Good. ಚೆನ್ನಾಗಿದ್ಯಾ? ಹ್ಮ್. ಚೆನ್ನಾಗ. ನೀವು ಮನೇಲಿ ಈ ತರ ಲೈಟ್ ಆಗಿ ಟ್ರೈ ಮಾಡಿ. ಅಂಡ್ ಆಲ್ಸೋ ಇದು ಸ್ನಾಕ್ಸ್ ತರನು ಚೆನ್ನಾಗಿರುತ್ತಲ್ಲ. ಚೆನ್ನಾಗಿ ಸ್ನಾಕ್ಸ್ ತರ ಚೆನ್ನಾಗಿ. ಚಪಾತಿಗಿನ ಹೌದು. ಎಸ್, ಇದು ಗ್ರೇವಿ ತರ ಇರೋದು ಚಪಾತಿ ಮಾತ್ರ ಚೆನ್ನಾಗಿರುತ್ತಂತೆ. ಎಸ್, ನೀವು ಮನೆಯಲ್ಲೇ ಟ್ರೈ ಮಾಡಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇಟ್ಸ್ ಮೀ ಲಾವಣ್ಯ ಭಂಡಾರಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ. ಗುಡ್ ನೈಟ್. ಗುಡ್ ನೈಟ್. Good night.